ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಬಂದಿದ್ದೀವಿ ಮೈಸೂರಿನ ಆಹಾರ ಮೇಳಕ್ಕೆ. ಆಹಾರ ಮೇಳಕ್ಕೆ ಹೋಗ್ತಾ ಇದ್ದೀವಿ, ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿ ವೆರೈಟಿ ಫುಡ್ಡನ್ನು ಟೇಸ್ಟ್ ಮಾಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಫ್ರೆಂಡ್ಸ್ ಜೊತೆ ನಾವು ಬಂದಿದ್ದೀವಿ. ನೀವು ರೆಡಿ ಆಗಿದ್ದೀರಿ ಹೋಗೋದಕ್ಕೆ? ರೆಡಿ ಸಾಗರ್, ರೆಡಿ. ಕ್ಯಾಮ್ರಾಮನ್ ವಿನಯ್ ರೆಡಿನಾ? ಓಕೆ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರ್ಬೋದು, ನಾವು ಆಹಾರ ಮೇಳದ ಒಳಗಡೆ ಹೋಗ್ತಾ ಇದ್ದೀವಿ. ಜನ ಅಂತೂ ತುಂಬಾ ಇದ್ದಾರೆ. ಒಂದೊಂದು ಅಂಗಡಿಗಳಲ್ಲೂ ವಿಶೇಷವಾದ ಫುಡ್ ಸಿಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ನಾವು ತಿಂದಿರುವಂಥ ಫುಡ್ಡು. ಹಾಯ್ ಫ್ರೆಂಡ್ಸ್, ಈಗ ದಾವಣಗೆರೆ ಆಹಾರ ಮೇಳಕ್ಕೆ ಬಂದಿದ್ದೀವಿ. ದಾವಣಗೆರೆ ಬೆಣ್ಣೆ ದೋಸೆ ನೋಡಿ 40 ರೂಪಾಯಿ. ದಾವಣಗೆರೆ ಬೆಂಗಳೂರು ತಿನ್ನಪ್ಪಲ್ಲಿ ಆಹಾರ ಮೇಳ. ಇಷ್ಟೊತ್ತು ನೋಡೋದಲ್ಲ ಫ್ರೆಂಡ್ಸ್, ನಾವು ಏನೇನು ತಿಂದ್ವಿ ಅಂತ. ಫಸ್ಟು ಹೋಗಿದ್ದೆ ನಾವು ಬಿರಿಯಾನಿ ತಿನ್ನೋದಕ್ಕೆ. ಅದು ಮುಗಿಸ್ಕೊಂಡು ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಜ್ಯೂಸ್ ಕುಡಿದ್ವಿ. ಈಗ ಹೊರಡೋವಂಥ ಟೈಮ್ ಅಂತೂ ಹೊರಡ್ತಾ ಇದ್ದೀವಿ ಎಲ್ಲರೂ ಕೂಡ. ಹಾಯ್ ಫ್ರೆಂಡ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಆಹಾರ ಮೇಳಕ್ಕೆ ಎಂಟ್ರಿ ಕೊಟ್ಟು ಹೆಂಗಿರುತ್ತೆ ಒಂದು ಕುತೂಹಲದೊಟ್ಟಿಗೆ ಹೊಟ್ಟೆ ಬೇರೆ ಹಸಿತಾಯಿತ್ತು. ಅಷ್ಟೂರು ನಡ್ಕೊಬಂದು ಎಂಜಾಯ್ ಮಾಡಿದ ತಿಂದು ತೇಗೋಣ ಅಂತ ಬಂದು, ಆದರೆ ಇಲ್ಲಿ ಬಂದಮೇಲೆ ಲೈಟಾಗಿ ಡಿಸಪಾಯಿಂಟ್ ಆಯಿತು. ಏನಕ್ಕಪ್ಪ ಡಿಸಪಾಯಿಂಟ್ ಆದರೆ ರೇಟು ಒಂದಕ್ಕಿಂತ ಜಾಸ್ತಿ ಹೇಳ್ತಿದ್ದಾರೆ. ನಾನು ಆಹಾರ ಮೇಳ ಅಂದರೆ ಎಲ್ಲ ಫುಡ್ ಸ್ಟಾಲಲ್ಲೇ ಒಂದೇ ಕಡೆ ಇರುತ್ತೆ, ಕಮ್ಮಿ ರೇಟ್ ಇರುತ್ತೆ ಅಂತ ಅನ್ಕೊಬಂದಿದ್ದು ನಾವು ನಮ್ಮ ಫ್ರೆಂಡ್ಸರು ಎಂಜಾಯ್ ಮಾಡ್ದಂತ. ಆದರೆ ರೇಟ್ ಜಾಸ್ತಿನೇ ಇತ್ತು. ಉದಾಹರಣೆಗೆ ನಾವು ಫಸ್ಟು ಕಾಂಬೋ ಆಫರ್ ಅಂತೇಳಿ ಚಿಕನ್ ಬಿರಿಯಾನಿ, ಕಬಾಬು, ಕೈಮಾ ವಡೆ ಅಂತ ಎಲ್ಲ ಹೋಗಿದ್ದು ಅದು 99 ರೂಪೀಸ್ ಹೇಳಿದ್ರು. ಅಲ್ಲಿ ಮೊಟ್ಟೆ ಬೇರೆ ಇರುತ್ತೆ, ಏನಾದ್ರೆ ಮೊಟ್ಟೆ ಇರಲೇ ಇರಲಿಲ್ಲ. ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಹೋಗ್ಲಿ ಅಂದ್ಬಿಟ್ಟು ನಾವೇನು ಮಾಡಿದ್ರೆ ನೆಕ್ಸ್ಟ್ ಕುಲ್ಫಿ ತಗೊಂಡು, ಕುಲ್ಫಿ ನೋಡಿದ್ರೆ ತಗೊಳ್ಳೋಣ ಅಂತ ಹೋದ್ರೆ ಒಂದು ಕುಲ್ಫಿ 50 ರೂಪಾಯಿ ಹೇಳ್ತಿದ್ದಾರೆ. ಇದು ಹೆಂಗೆ ತಗೊಳ್ಳೋದು ಅಂತ ಸೊ ಹಂಗೆ ಎಂಜಾಯ್ಮೆಂಟ್ ಮಾಡಿಕೊಂಡು ಎಲ್ಲ ತಿನ್ಕೊಂಡು ಇದು ಮಾಡ್ದು. ಆದರೆ 64 ಲೈಮ್ ಸೋಡಾ ತಗೊಂಡು ಅದು ತುಂಬ ಚೆನ್ನಾಗಿತ್ತು. ಸೊ ನೀವು ಬರಬೇಕಾದ್ರೆ ಲೈಮ್ ಸೋಡಾನ ತಗೊಳ್ಳಿ. ಸೊ ಇಲ್ಲಿ ನೋಡಿ ಎಷ್ಟೊಂದು ಹಾಕಿ ಅಂತ ಎಲ್ಲ ವೇಟ್ ಮಾಡ್ತಿದ್ದಾರೆ ನನ್ನ ಕೇಳ್ಬಿಟ್ಟು. ಸೊ ನೀವು ಆಹಾರ ಮೇಳಕ್ಕೆ ಬಂದರೆ 64 ಸ್ಟಾಲ್ ನಂಬರ್ನ ವಿಸಿಟ್ ಮಾಡಿ, ಲೈಮ್ ಸೋಡನ್ನ ಕುಡೀರಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ವೆರೈಟೀಸ್ ಆಫ್ ಫುಡ್ನ ಟ್ರೈ ಮಾಡ್ದು. ಜೋಳದ ರೊಟ್ಟಿ ಆಗಿರ್ಬೋದು, ಮಿರ್ಚಿ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಫುಡ್ ಮೀಲ್ಸನ್ನು ಎಲ್ಲ ಟ್ರೈ ಮಾಡೋದು ತುಂಬ ಸೂಪರ್ ಆಗಿತ್ತು. ನೀವು ಆಹಾರ ಮೇಳಕ್ಕೆ ವಿಸಿಟ್ ಮಾಡಿ ಫುಡ್ಡನ್ನ ಮತ್ತೊಂದು ಸುಡೋಕ್ಕೆ ಫ್ರೆಂಡ್ಸ್ ಜೊತೆ ಬಂದು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವರು ಇಷ್ಟೆಲ್ಲ ಹೇಳಿದಂಥ ಒಬ್ಬ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಕಾಲೇಜಿನ ಅತಿ ಮುಖ್ಯವಾದಂಥ ಆ್ಯಂಕರ್ ಹೇಮಂತ್ ಅಂತ. ನೋಡಿ ಈಗ ಫ್ರೆಂಡ್ಸ್, ಈಗ ನೋಡಿ ಆಹಾರ ಮೇಳದಲ್ಲಿ ತಿಂದಂಥ ಫುಡ್ಡು ಜಾಸ್ತಿ ಆಯಿತು ಅಂತ ಕಾಣಿಸ್ತದೆ. ಅದಕ್ಕೆ 3 ಜನನೂ ಕೋತಿ ಥರ ಆಡ್ತಾಯಿದ್ದಾರೆ. ಏನು ಬೇಜಾರು ಮಾಡ್ಕೊಬೇಡಿ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಆ್ಯಂಕರ್ ಹೇಮಂತ್ ಅವರು ಒಂದು ಸಮಾಜ ಸೇವೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದೇನಪ್ಪ ಅಂತ ಅಂದರೆ, ಅಲ್ಲಿ ಗಿಡಕ್ಕೆ ಕಟ್ಟಿದಂಥ ಒಂದು ದಾರ ಕಣ್ಣಿಗೆ ಹೊಡಿತಿತ್ತು ಹೋಗೋವ್ರಿಗೆಲ್ಲ. ಅದನ್ನು ಅವರು ಎತ್ತಿ ಮೇಲೆ ಕಟ್ಟಿ ಸರಿ ಮಾಡಿದ್ರು. ಫ್ರೆಂಡ್ಸ್, ಈಗ ನೋಡಿ ಇನ್ನೊಂದು ಡ್ರಾಮಾ ಶುರು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಅಯ್ಯೋ, ಎಂತ ದುರ್ವಿಧಿ ಬಂತು. ಆಹಾರ ಮೇಳಕ್ಕೆ ಚೆನ್ನಾಗಿ ತಿನ್ಕೋಗೋಣ ಅಂತ ಬಂದ್ರೆ ನನ್ನ ಫ್ರೆಂಡ್ಸ್ ಆಗರಿಗೆ ಹಿಂಗ ಆಗೋದು. ಅಯ್ಯೋ, ಬರ್ತಿರ್ಬೇಕಾರೆ ತಂತಿ ಕಣ್ಣು ಕೊಡ್ದು, ಕಣ್ಣೇ ಕಾಣಿಸ್ತಿಲ್ವಲ್ಲ. ಕಾನದ ಕಡಲಿಗೆ ಹಂಬಲಿಸಿದೆ ಮನ. ಫ್ರೆಂಡ್ಸ್, ಇವತ್ತಿನ ನಮ್ಮ ಒಂದು ಆಹಾರ ಮೇಳದ ಜರ್ನಿ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಲವ್ ಯು ಗೈಸ್. ಬಾಯ್.